Okay. ಹಿಂದಿನ ತರಗತಿ ಒಳಗಡೆ ನಾವು ಸಿಲೆಬಸ್ ಅನ್ನ ನೋಡ್ತಾ ಇದ್ವಿ. ಹಿಂದಿನ ತರಗತಿ ಒಳಗಡೆ ನಾವು ಸಿಲೆಬಸ್ ಅನ್ನ ನೋಡ್ತಾ ಇದ್ವಿ. ಅರ್ಧ ಮಾತ್ರ ನೋಡೋದಕ್ಕಾಯ್ತು, ಅನಂತರ ತಾಂತ್ರಿಕ ದೋಷದಿಂದ ನೋಡಕ್ ಆಗ್ಲಿಲ್ಲ. ಹಾಗಾಗಿ ಇವತ್ತು ಅದರ ಮುಂದುವರೆದ ಭಾಗವಾಗಿ ನಾವು ಸಿಲೆಬಸ್ ಅನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಬರ್ತಕ್ಕಂಥ ಸಿಲೆಬಸ್ ಯಾವುದು ಅಂತಂದಾಗ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ಹೇಳಿ. ಅಂತಾರಾಷ್ಟ್ರೀಯ ಸಂಬಂಧಗಳು. ಅಂತಾರಾಷ್ಟ್ರೀಯ ಸಂಬಂಧದ ಅಧ್ಯಯನ ಒಳಗಡೆ ನಾವು ಏನೇನ್ ನೋಡ್ತಾ ಹೋಗ್ತೀವಿ ನೋಡ್ರಿ. ಅದ್ರ ಒಳಗಡೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ವಿಧಾನಗಳು ಅಂತ ನೋಡ್ತೀವಿ. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ವಿಧಾನಗಳು. ನೆಕ್ಸ್ಟ್ ಆದರ್ಶವಾದ ಅಂತ ನೋಡ್ತೀವಿ. ಆದರ್ಶವಾದ ಅಂತ ನೋಡ್ತೀವಿ. ಅನಂತರ ವಾಸ್ತವಿಕವಾದ ಅಂತ ನೋಡ್ತೀವಿ. ವಾಸ್ತವಿಕವಾದ ಅಂತ ನೋಡ್ತೀವಿ. ಮಾರ್ಕ್ಸ್ವಾದ ನೋಡ್ತೀವ್ರಿ. ನೋಡ್ರಿ, ಆದರ್ಶವಾದ ನೋಡ್ತೀವಿ, ವಾಸ್ತವಿಕವಾದ ನೋಡ್ತೀವಿ, ರಚನಾತ್ಮಕ ಮಾರ್ಕ್ಸ್ವಾದ ನೋಡ್ತೀವಿ, ನವ ಉದಾರವಾದ, ನವ ಉದಾರವಾದ, ನಿಯೋರಿಯಲಿಸಂ, ನಿಯೋರಿಯಲಿಸಂ, ಸಾಮಾಜಿಕ ರಚನಾತ್ಮಕವಾದ, ವಿಮರ್ಶಾತ್ಮಕ ಅಂತಾರಾಷ್ಟ್ರೀಯ ಸಿದ್ಧಾಂತ, ಸ್ತ್ರೀವಾದ, ಆಧುನಿಕೋತ್ತರವಾದ. ನೋಡಿದ್ರ ಒಳಗಡೆ ಇಂಪಾರ್ಟೆಂಟ್ ಆಗಿ ನಾವು ಆದರ್ಶವಾದವನ್ನು ನೋಡ್ಬೇಕು, ವಾಸ್ತವಿಕವಾದವನ್ನು ನೋಡ್ಬೇಕು, ರಚನಾತ್ಮಕ ಮಾರ್ಕ್ಸ್ವಾದ, ನವ ಉದಾರವಾದ, ನೆಕ್ಸ್ಟ್ ಸ್ತ್ರೀವಾದ ಮತ್ತು ಆಧುನಿಕೋತ್ತರವಾದ ಅಂತಕ್ಕಂಥದನ್ನ ಇಂಪಾರ್ಟೆಂಟ್ ಆಗಿ ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕ್ರಿ, ಸ್ಟಡಿ ಮಾಡುವಂತ ಅವಶ್ಯಕತೆ ಇದೆ ಪರೀಕ್ಷೆಗೆ ಬರ್ತಕ್ಕಂಥ ವಿಷಯಗಳು. ಅದರ ಜೊತೆಗೆ ಪರಿಕಲ್ಪನೆಗಳು ಅಂತ ನೋಡ್ತೀವಿ. ಪರಿಕಲ್ಪನೆಗಳು ಯಾವ್ಯಾವ್ರಿ? ಒಂದು ರಾಜ್ಯ ಅಂತ ನೋಡ್ತೀವಿ, ಒಂದು ರಾಜ್ಯ ವ್ಯವಸ್ಥೆಯನ್ನ ನೋಡ್ತೀವಿ. ಓಕೆ, ರಾಜ್ಯೇತರ ನಾಯಕರು, ನಾಯಕರು ನಟರು ಅಲ್ಲ, ನಾಯಕರು, ಅಧಿಕಾರ ಅಂತ ನೋಡ್ತೀವಿ, ಸಾರ್ವಭೌಮತ್ವ, ಭದ್ರತೆ, ಸಾಂಪ್ರದಾಯಿಕ ಮತ್ತು ಸಾಂಪ್ರದಾಯಿಕವಲ್ಲದ ಭದ್ರತೆ ಅಂತ ಹೇಳಿ ಇವುಗಳನ್ನೆಲ್ಲವನ್ನು ಕೂಡ ನಾವ್ ಏನ್ ಮಾಡ್ತೀವ್ರಿ, ಅಧ್ಯಯನ ಮಾಡ್ತೀವಿ. ಇದರ ಮುಂದುವರೆದ ಭಾಗವಾಗಿ ಯುದ್ಧ ಮತ್ತು ಶಾಂತಿ ಅಂತ ಹೇಳಿ ಇಲ್ಲಿ ಸಂಘರ್ಷ ಅಂತ ಕೊಟ್ಟಿದ್ದೇವೆ. ಅದು ಯುದ್ಧ ಮತ್ತು ಶಾಂತಿ ಅಂತ ಹೇಳಿ. ಇದರ ಒಳಗಡೆ ಅತ್ಯಂತ ಪ್ರಮುಖವಾಗಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಯುದ್ಧದ ಸ್ವರೂಪವನ್ನ ಬದಲಾಯಿಸ್ತಕ್ಕಂಥದ್ದು. ಜಾಗತೀಕರಣದ ಕಾಲಘಟ್ಟದಲ್ಲಿ ಯುದ್ಧದ ಸ್ವರೂಪವನ್ನ ಬದಲಾಯಿಸ್ತಕ್ಕಂಥದ್ದು. ನೆಕ್ಸ್ಟ್ ಸಾಮೂಹಿಕ ವಿನಾಶದ ಆಯುಧಗಳು ಅಂತ ಹೇಳಿ, ಅಂದ್ರೆ ಇದು ನ್ಯೂಕ್ಲಿಯರ್ ಬಾಂಬ್ಗಳು ಬಂದವಲ್ಲ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮತ್ತು ಇವುಗಳನ್ನ ತಡೆಗಟ್ಟತಕ್ಕಂಥದ್ದು. ಈ ಯುದ್ಧದ ಪರಿಹಾರಗಳು, ಯುದ್ಧದ ಪರಿಹಾರಗಳು ಮತ್ತು ಯುದ್ಧದ ರೂಪಾಂತರ, ಯುದ್ಧ ಯಾವ ತರ ರೂಪಾಂತರ ಆಗಿದೆ ಇವತ್ತು ಅದರ ಕುರಿತಾಗಿ ನಾವು ಏನ್ ಮಾಡ್ತಾ ಇದ್ದೀವಿ, ಅಧ್ಯಯನವನ್ನ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಶೀತಲ ಸಮರಗಳು ಆಗ್ತಾವಲ್ಲ, ಅದು ಇವೆಲ್ಲವೂ ಕೂಡ ಯುದ್ಧದ ರೂಪಾಂತರಗಳು ಅಂತ ಹೇಳಿ. ನೆಕ್ಸ್ಟ್ ವಿಶ್ವಸಂಸ್ಥೆ. ಓಕೆ, ವಿಶ್ವಸಂಸ್ಥೆ ಅಂತ ನೋಡಿದಾಗ ನಾವು ಈ ವಿಶ್ವಸಂಸ್ಥೆಯ ಕಾರ್ಯನಿರ್ವಹಣೆ, ಅದರ ಗುರಿಗಳು, ಉದ್ದೇಶಗಳು, ರಚನೆ ಮತ್ತು ಮೌಲ್ಯಮಾಪನ ನೋಡ್ತೀವಿ. ವಿಶ್ವಸಂಸ್ಥೆಯ ಕಾರ್ಯನಿರ್ವಹಣೆ ಯಾವ ತರ ಮಾಡ್ತೀವಿ ಅದನ್ನ ನೋಡ್ತೀವಿ, ಅದರ ಗುರಿಗಳನ್ನ ನೋಡ್ತೀವಿ, ಉದ್ದೇಶಗಳನ್ನ ನೋಡ್ತೀವಿ, ಅದರ ಸ್ಟ್ರಕ್ಚರ್ ಹೆಂಗೈತ್ಲ, ರಚನೆ ಹೇಗಿದೆ ಅದನ್ನ ನೋಡ್ತೀವಿ, ಮೌಲ್ಯಮಾಪನವನ್ನ ನೋಡ್ತೀವಿ. ನೆಕ್ಸ್ಟ್ ಶಾಂತಿ ಮತ್ತು ಅಭಿವೃದ್ಧಿಯ ದೃಷ್ಟಿಕೋನಗಳು. ಓಕೆ, ವಿಶ್ವಸಂಸ್ಥೆಯ ಶಾಂತಿ ಮತ್ತು ಅಭಿವೃದ್ಧಿಯ ದೃಷ್ಟಿಕೋನಗಳನ್ನು ನೋಡ್ತೀವಿ. ಮಾನವೀಯ ಹಸ್ತಕ್ಷೇಪ ನೋಡ್ತಾ ಇರ್ತೀವಿ. ಅಂತಾರಾಷ್ಟ್ರೀಯ ಕಾನೂನುಗಳ ಬಗ್ಗೆ ಎಲ್ಲ ಅಧ್ಯಯನ ಮಾಡ್ತೀವಿ ಮತ್ತು ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಬಗ್ಗೆ, ಓಕೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಬಗ್ಗೆ ಕೂಡ ಅಲ್ಲಿ ಏನ್ ಮಾಡ್ತೀವಿ ನಾವು ಅಧ್ಯಯನವನ್ನ ಮಾಡ್ತೀವಿ. ಇಂಪಾರ್ಟೆಂಟ್. ಓಕೆ, ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳ ರಾಜಕೀಯ ಆರ್ಥಿಕತೆ ಅಂತ ಹೇಳಿ. ಅಂತಾರಾಷ್ಟ್ರೀಯ ಸಂಬಂಧಗಳ ರಾಜಕೀಯ ಆರ್ಥಿಕತೆ ಅಂತಂದಾಗ ಇಲ್ಲಿ ಜಾಗತೀಕರಣ, ಗ್ಲೋಬಲ್ ಗವರ್ನೆನ್ಸ್ ಅಂದ್ರೆ ಜಾಗತಿಕ ಸರ್ಕಾರ ಅಂತ ಹೇಳಿ, ಬೆಟ್ಟನ್ ವುಡ್ ಸಿಸ್ಟಮ್ ಅಂತ ಹೇಳಿ, ನಾರ್ತ್ ಸೌತ್ ಡೈಲಾಗ್ ಅಂತ ಹೇಳಿ, ಉತ್ತರ ದಕ್ಷಿಣ ಸಂವಾದ ಅಂತ ಹೇಳಿ. ಇಲ್ಲಿ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಬಗ್ಗೆ ನೋಡ್ತೀವಿ, G20 ಬಗ್ಗೆ ನೋಡ್ತೀವಿ, ಬ್ರಿಕ್ಸ್ ಬಗ್ಗೆ. ಇಲ್ಲಿ ಉತ್ತರ ದಕ್ಷಿಣ ಸಂವಾದ ಇಂಪಾರ್ಟೆಂಟ್, WTO ಇಂಪಾರ್ಟೆಂಟ್, G20, ಬ್ರಿಕ್ಸ್ ಮತ್ತು ಬೆಟ್ಟನ್ ವುಡ್ ಸಿಸ್ಟಮ್ ಏನಿದಲ್ಲ, ಈ ಮೂರು ಕೂಡ ಏನದ ಅಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇವನ್ನ ಗಮನಿಸಬೇಕು. ಇದಾದ ನಂತರ ಪ್ರಾದೇಶಿಕ ಸಂಸ್ಥೆಗಳಂತ ಬರ್ತಾವ್ರಿ. ಈ ಪ್ರಾದೇಶಿಕ ಸಂಸ್ಥೆ ಒಳಗಡೆ ಯುರೋಪಿಯನ್ ಯೂನಿಯನ್ ಅಂತ ಹೇಳಿ, ಆಫ್ರಿಕನ್ ಯೂನಿಯನ್ ಅಂತ ಹೇಳಿ, ಶಾಂಘೈ ಸಹಕಾರ ಸಂಸ್ಥೆ ಅಂತ ಹೇಳಿ, ಆಸಿಯಾನ ಅಂತ ಹೇಳಿ. ಓಕೆ, ಯಾವ್ಯಾವ್ರಿ ಪ್ರಾದೇಶಿಕ ಸಂಸ್ಥೆ ಒಳಗಡೆ ನಾವು ಅಧ್ಯಯನ ಮಾಡ್ಬೇಕಾಗಿರುವಂತದ್ದು, ಯುರೋಪಿಯನ್ ಯೂನಿಯನ್ ಬಗ್ಗೆ ಅಧ್ಯಯನ ಮಾಡಬೇಕು, ಆಫ್ರಿಕನ್ ಯೂನಿಯನ್ ಬಗ್ಗೆ ನಾವು ಅಧ್ಯಯನ ಮಾಡ್ಬೇಕು, ಪ್ರಶ್ನೆ ಬರ್ತಾ ಇರ್ತದೆ. ನೆಕ್ಸ್ಟ್ ಶಾಂಘೈ ಸಹಕಾರ ಸಂಘ ಅಂತ ಬರ್ತದೆ, ಅದರ ಬಗ್ಗೆ ಅಧ್ಯಯನ ಮಾಡ್ಬೇಕು. ಮತ್ತು ಆಸಿಯಾನ ಬಗ್ಗೆ ನಾವ್ ಏನ್ ಮಾಡ್ಬೇಕ್ರಿ, ಅಧ್ಯಯನವನ್ನ ಮಾಡ್ಬೇಕು. ಅದ್ರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಸಂಬಂಧಗಳ ಒಳಗಡೆ ಸಮಕಾಲೀನ ಸವಾಲುಗಳು.
ಅಂತಾರಾಷ್ಟ್ರೀಯ ಸಂಬಂಧ ಒಳಗಡೆ ಸಮಕಾಲೀನ ಸವಾಲುಗಳು ಸಮಸ್ಯೆಗಳು ಏನೇನ್ ಅದಾವ ಅಂತ ನೋಡ್ತಾ ಹೋದಾಗ ಮೊದಲನೇದಾಗಿ ನೋಡ್ರಿ, ಅಂತಾರಾಷ್ಟ್ರೀಯ ಭಯೋತ್ಪಾದನೆ ಅಂತ ಹೇಳಿ, ಹವಾಮಾನ ಬದಲಾವಣೆ ಮತ್ತು ಪರಿಸರ ಕಾಳಜಿ ಅಂತ ಹೇಳಿ, ಮಾನವ ಹಕ್ಕುಗಳು ಅಂತ ಹೇಳಿ, ವಲಸೆ ಮತ್ತು ನಿರಾಶ್ರಿತರು ಅಂತ ಹೇಳಿ, ಬಡತನ ಮತ್ತು ಅಭಿವೃದ್ಧಿ ಅಂತ ಹೇಳಿ, ಧರ್ಮ ಸಂಸ್ಕೃತಿ ಮತ್ತು ಇದೇನ್ರಿ ಗುರುತಿನ ರಾಜಕೀಯದ ಬಗ್ಗೆ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಅಧ್ಯಯನವನ್ನ ಮಾಡ್ತಾ ಇರ್ತೀವಿ. ಓಕೆ, ಈ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸಂಬಂಧಗಳಾದ ನಂತರ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯೂನಿಟ್ ಯಾವ್ದು ಅಂತಂದಾಗ ಭಾರತದ ವಿದೇಶಾಂಗ ನೀತಿಯ ಬಗ್ಗೆ ಅಧ್ಯಯನ ಮಾಡುವಂತದ್ದು. ಭಾರತದ ವಿದೇಶಾಂಗ ನೀತಿ. ಭಾರತದ ವಿದೇಶಾಂಗ ನೀತಿ ಒಳಗಡೆ ಭಾರತದ ವಿದೇಶಾಂಗ ನೀತಿ ಒಳಗಡೆ ಭಾರತದ ವಿದೇಶಾಂಗ ನೀತಿಯ ದೃಷ್ಟಿಕೋನಗಳು, ವಸಾಹತೋತ್ತರ ಅಭಿವೃದ್ಧಿ, ಏರುತ್ತಿರುವ ಶಕ್ತಿ ಮತ್ತು ಉದಯೋನ್ಮುಖ ರಾಜಕೀಯ ಆರ್ಥಿಕತೆಯಾಗಿ ಭಾರತದ ಗುರುತು ಅಂತ ಹೇಳಿ ಇದನ್ನ ಅಧ್ಯಯನ ಮಾಡ್ತೀವಿ. ಭಾರತದ ವಿದೇಶಾಂಗ ನೀತಿಯಲ್ಲಿ ನಿರಂತರತೆ ಮತ್ತು ಬದಲಾವಣೆ ಅಂತ ಹೇಳಿ, ಅದರ ತತ್ವಗಳು, ನಿರ್ಣಾಯಕಗಳು, ಅದರ ಜೊತೆಗೆ ಅಲಿಪ್ತ ಚಳವಳಿಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅಲಿಪ್ತ ಚಳವಳಿಯ ಐತಿಹಾಸಿಕ ಹಿನ್ನೆಲೆ ಮತ್ತು ಅಲಿಪ್ತ ಚಳವಳಿಯ ಪ್ರಸ್ತುತತೆ ಅಂತ ಹೇಳಿ, ಭಾರತದ ಪರಮಾಣು ನೀತಿ ಬಗ್ಗೆ ಕೂಡ ಏನ್ ಮಾಡ್ತೀವಿ ನಾವಿಲ್ಲಿ ಅಧ್ಯಯನವನ್ನ ಮಾಡ್ತಾ ಇರ್ತೀವಿ. ಓಕೆ, ನೆಕ್ಸ್ಟ್ ಪ್ರಮುಖ ಶಕ್ತಿಗಳೊಂದಿಗೆ ಭಾರತದ ಸಂಬಂಧಗಳು ಅಂತ ಹೇಳಿ, ಪ್ರಮುಖ ಶಕ್ತಿಗಳೊಂದಿಗೆ ಭಾರತದ ಸಂಬಂಧಗಳು ಅಂತ ಹೇಳಿ, ಅದ್ರ ಒಳಗಡೆ ಯುಎಸ್ಎ, USSR ಅಂದ್ರೆ ಭಾರತ ಮತ್ತು ವಿದೇಶದ ಸಂಬಂಧಗಳು ಅಂತ ಹೇಳ್ತಿದ್ವಿ ನಾವು. ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ಭಾರತದ ಸಂಬಂಧ ಯಾವ ತರ ಇದೆ ಅಂತ ಹೇಳಿ. ಮೊದಲನೇದಾಗಿ ಭಾರತ ಮತ್ತು USA ಅಂದ್ರೆ ಭಾರತ ಮತ್ತು ಅಮೆರಿಕ ಸಂಬಂಧ ಹೇಗಿದೆ, ಭಾರತ ಮತ್ತು ರಷ್ಯಾ ಸಂಬಂಧ ಹೇಗಿದೆ, ಇದರ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಮತ್ತು ಪೀಪಲ್ ರಿಪಬ್ಲಿಕ್ ಆಫ್ ಚೀನಾ ಅಂತ ಹೇಳಿ, ಚೀನಾ ಜೊತೆಗೆ ಭಾರತದ ಸಂಬಂಧ ಹೇಗಿದೆ ಇದನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬಹುಧ್ರುವ ಜಗತ್ತಿನೊಂದಿಗೆ ಭಾರತದ ನಿಶ್ಚಿತಾರ್ಥ ಅಂತ ಹೇಳಿ, ಅಂದ್ರ ಜಾಗತಿಕರಣ ಕಾಲಘಟ್ಟದೊಳಗೆ ಭಾರತ ಬೇರೆ ಬೇರೆ ಈ ಜಾಗತಿಕರಣ ಘಟ್ಟದೊಳಗಡೆ ಯಾವ ರೀತಿ ಪ್ರಭಾವವನ್ನ ಬೀರ್ತಾ ಇದೆ ಅಂತ ಹೇಳಿ. ನೆಕ್ಸ್ಟ್ ಯುರೋಪಿಯನ್ ಯೂನಿಯನ್ ಅಂತ ಹೇಳಿ, ಬ್ರಿಕ್ಸ್, ಆಸಿಯಾನ, ಶಾಂಘೈ ಸಹಕಾರ ಸಂಸ್ಥೆ, ಆಫ್ರಿಕನ್ ಯೂನಿಯನ್, ಸೌತ್ ಆಫ್ರಿಕನ್ ಡೆವಲಪ್ಮೆಂಟ್ ಕಮ್ಯುನಿಟಿ, ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಜೊತೆಗಿನ ಭಾರತದ ಸಂಬಂಧಗಳನ್ನ ಇದ್ರೊಳಗಡೆ ನಾವ್ ಏನ್ ಮಾಡ್ತೀವ್ರಿ ಅಧ್ಯಯನ ಮಾಡ್ತೀವಿ. ಅದ್ರ ಜೊತೆಗೆ ಅಕ್ಕಪಕ್ಕ ಗಡಿ ರಾಷ್ಟ್ರಗಳು ಅಂತ ಹೇಳಿ, ನೆರೆಹೊರೆಯೊಂದಿಗೆ ಭಾರತದ ಸಂಬಂಧಗಳು ಅಂತ ಹೇಳಿ. ಓಕೆ, ಯಾವ್ಯಾವ ಅಂತಂದಾಗ ಸಾರ್ಕ್ ಜೊತೆಗೆ ಮತ್ತೆ ಗುಜರಾತ್ ಸಿದ್ಧಾಂತದ ಜೊತೆಗೆ ಏನೈತಿ ಭಾರತದ ಸಂಬಂಧ ಯಾವ ತರ ಐತಿ ಅಂತ ಹೇಳಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಆಡಳಿತದಲ್ಲಿ ಭಾರತದ ಸಮಾಲೋಚನಾ ತಂತ್ರಗಳು ಅಂತ ಹೇಳಿ, ಇದರ ಒಳಗಡೆ ಅಂದ್ರೆ ಭಾರತ ಯಾವ ರೀತಿ ಸಮಾಲೋಚನೆ ಮಾಡ್ತದೆ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳ ಜೊತೆಗೆ ಅಂತ ಹೇಳಿ ಅದ್ರ ಬಗ್ಗೆ ಇಲ್ಲಿ ಅಧ್ಯಯನ ಮಾಡ್ತೀವಿ. ಪ್ರಮುಖವಾಗಿ ವಿಶ್ವಸಂಸ್ಥೆ, ವಿಶ್ವ ವ್ಯಾಪಾರ ಸಂಸ್ಥೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ವಿಶ್ವ ಬದಲಾವಣೆಯ ಕುರಿತು ಏನ್ ಮಾಡ್ತಿತ್ತು ಅಂದ್ರೆ ಅಂತಾರಾಷ್ಟ್ರೀಯ ಸಮಿತಿ ಇರ್ತದಲ್ಲ, ಇದ್ರೆಲ್ಲದರ ಜೊತೆ ಕೂಡ ಭಾರತ ಯಾವ ತರ ಸಮಾಲೋಚನೆ ತಂತ್ರಗಳನ್ನ ಮಾಡ್ತಾ ಇದೆ ಅನ್ನೋದ್ರ ಕುರಿತಾಗಿ ನಾವಿಲ್ಲಿ ಏನ್ರಿ ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಸಮಕಾಲೀನ ಸವಾಲುಗಳು ಅಂತಂದಾಗ ಏನೇನು ಸವಾಲುಗಳದಾವ್ರಿ ಅಂತ ನೋಡ್ತಾ ಹೋದಾಗ ಇಲ್ಲಿ ಕಡಲ ಭದ್ರತೆ ಕುರಿತಾಗಿ ಸವಾಲುಗಳದಾವು. ಇಂಧನ ಭದ್ರತೆ, ಫಾರ್ ಎಕ್ಸಾಂಪಲ್ ನಾವು ಈಗ ನೋಡ್ತೀವಿ ಇರಾನ್ ಒಳಗಡೆ ಆ ತರ ಘಟನೆ ಆಗೈತಲ್ಲ ಈಗ, ಅದ್ರ ಬಗ್ಗೆ ನಾವು ನೋಡ್ತಾ ಇದೀವಿ. ನೆಕ್ಸ್ಟ್ ಪರಿಸರ ಭದ್ರತೆಗೆ, ವಲಸಿಗರ ಸಮಸ್ಯೆ ಮತ್ತು ನಿರಾಶ್ರಿತರ ಸಮಸ್ಯೆಗಳು, ಜಲ ಸಂಪನ್ಮೂಲಗಳು, ಅಂತಾರಾಷ್ಟ್ರೀಯ ಭಯೋತ್ಪಾದನೆ ಮತ್ತು ಸೈಬರ್ ಭದ್ರತೆ, ಇವೆಲ್ಲವೂ ಕೂಡ ಏನಾಗ ನಮಗೆ ಸಮಕಾಲೀನ ಸವಾಲುಗಳಾಗಿದ್ದಾವೆ. ಇವುಗಳ ಕುರಿತು ಕೂಡ ನಾವ್ ಏನ್ ಮಾಡ್ತೀವ್ರಿ ಅಧ್ಯಯನವನ್ನ ಮಾಡ್ತಾ ಇರ್ತೀವಿ. ಇದಾದ ನಂತರ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಂದ್ರ ಭಾರತದಲ್ಲಿನ ರಾಜಕೀಯ ಸಂಸ್ಥೆಗಳು ಅಂತ ಹೇಳಿ, ಭಾರತದಲ್ಲಿನ ರಾಜಕೀಯ ಸಂಸ್ಥೆಗಳು ಅಂತ ಹೇಳಿ. ಓಕೆ, ಇದರ ಒಳಗಡೆ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂಗೆ ಇಲ್ಲಿ 10 ಕ್ವಶನ್ 10 ಆನ್ಸರ್ ಬರ್ದಂದ್ರೆ ನೀವು 20 ಮಾರ್ಕ್ಸ್ ಅನ್ನ ಮಿಸ್ ಆಗ ಸಾಧ್ಯ ಇಲ್ಲ. ಇಲ್ಲಿ ಇದನ್ನ ವೆರಿ ಇಂಪಾರ್ಟೆಂಟ್ ಆಗಿ ನಾವು ಪರ್ಫೆಕ್ಟ್ ಆಗಿ ರೆಡಿ ಮಾಡ್ಕೊಂಡಿರ್ಬೇಕು. ಓಕೆ, ಇಲ್ಲಿ ಪ್ರಮುಖವಾಗಿ ಭಾರತೀಯ ಸಂವಿಧಾನದ ರಚನೆ, ಅದರ ವಸಾಹತುಶಾಹಿ ಪರಂಪರೆ ಅಂದ್ರೆ ಐತಿಹಾಸಿಕ ಹಿನ್ನೆಲೆ, ಅದ್ರ ಜೊತೆಗೆ ಭಾರತೀಯ ಸಂವಿಧಾನದ ರಚನೆಗೆ ಭಾರತೀಯ ರಾಷ್ಟ್ರೀಯ ಚಳವಳಿಯ ಕೊಡುಗೆ ಅಂತ ಹೇಳಿ. ನೆಕ್ಸ್ಟ್ ಸಂವಿಧಾನ ಸಭೆ, ಅದರ ಸಂಯೋಜನೆ ಯಾವ ತರ ಇತ್ತು ಅಂದ್ರೆ ಅದನ್ನ ಹೆಂಗ್ ರಚನೆ ಮಾಡಿದ್ರು ಸಂವಿಧಾನ ಸಭೆಯನ್ನು ಅಂತ ಹೇಳಿ. ಅದ್ರ ಜೊತೆಗೆ ಸಾಂವಿಧಾನಿಕ ಚರ್ಚೆಗಳು ಅಂತ ಸಂವಿಧಾನ ರಚನಾ ಸಭೆ ಮೇಲಿನ ಚರ್ಚೆಗೆ ಸಂಬಂಧಪಟ್ಟಂತೆ ಇಲ್ಲಿ ಏನಾಗ್ತಿದೆ ಅಂದ್ರೆ ನಾವು ವಿಷಯಗಳನ್ನ ತಿಳ್ಕೊತೀವಿ. ಮತ್ತ ಸಂವಿಧಾನದ ವಿಚಾರಗಳು ಅಂತಂದಾಗ ತತ್ವಶಾಸ್ತ್ರ ಅಂತ ಹೇಳ್ತೀವಿ, ಪೀಠಿಕೆ ಬಗ್ಗೆ, ಮೂಲಭೂತ ಹಕ್ಕುಗಳ ಬಗ್ಗೆ, ರಾಜನಿರ್ದೇಶಕ ತತ್ವಗಳ ಬಗ್ಗೆ ಇಲ್ಲಿ ಅಧ್ಯಯನವನ್ನ ಮಾಡ್ತಾ ಇದ್ದೀವಿ.
ನೆಕ್ಸ್ಟ್ ಭಾರತದಲ್ಲಿ ಸಾಂವಿಧಾನಿಕತೆ ಅಂತ ಹೇಳಿ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ, ಸಾಮಾಜಿಕ ಬದಲಾವಣೆ ಬಗ್ಗೆ, ರಾಷ್ಟ್ರೀಯ ಏಕತೆ ಬಗ್ಗೆ, ಪರಿಶೀಲನೆ ಬಗ್ಗೆ ಮತ್ತು ಸಮತೋಲನದ ಬಗ್ಗೆ, ಮೂಲಭೂತ ರಚನೆ ಸಂವಿಧಾನದ ಮೂಲಭೂತ ಸಂರಚನೆ ಬಗ್ಗೆ ಚರ್ಚೆ ಆಗ್ತಿದಲ್ಲ ಅದರ ಬಗ್ಗೆ ಮತ್ತು ಸಾಂವಿಧಾನಿಕ ತಿದ್ದುಪಡಿಗಳ ಬಗ್ಗೆ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ನೆಕ್ಸ್ಟ್ ಯೂನಿಯನ್ ಎಕ್ಸಿಕ್ಯೂಟಿವ್ ಅಂದ್ರೆ ಕೇಂದ್ರ ಕಾರ್ಯಾಂಗದ ಕುರಿತಾಗಿ ಇಲ್ಲಿ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮಂತ್ರಿಮಂಡಲದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಯೂನಿಯನ್ ಸಂಸತ್ತು ಅಂದ್ರ ಲೋಕಸಭೆ, ರಾಜ್ಯಸಭೆ ಇದ್ರ ಬಗ್ಗೆ ನಾವ್ ಏನ್ ಮಾಡ್ತೀವಿ ಅಂದ್ರ ಇದರ ರಚನೆ, ಪಾತ್ರ ಮತ್ತು ಕಾರ್ಯನಿರ್ವಹಣೆ ಬಗ್ಗೆ ತಿಳ್ಕೊತೀವಿ. ಮತ್ತು ಸಂಸದೀಯ ಸಮಿತಿಗಳು ಬರ್ತಾವಲ್ಲ ಆ ಸಮಿತಿಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಇದು ಇಂಪಾರ್ಟೆಂಟ್, ಬಹಳ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ನ್ಯಾಯಾಂಗ ಅಂತ ಬಂದಾಗ ಇಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್, ನ್ಯಾಯಾಂಗ ವಿಮರ್ಶೆ ಅಂತ ಹೇಳಿ, ನ್ಯಾಯಿಕ ಚಟುವಟಿಕೆಗಳಂತ ಹೇಳಿ, ನ್ಯಾಯಾಂಗ ಸುಧಾರಣೆ ಅಂತ ಹೇಳಿ ಬಹಳ ವಿಷಯಗಳು ಬರ್ತಾವು. ಇವುಗಳ ಬಗ್ಗೆನೂ ಕೂಡ ನಾವೇನ್ ಮಾಡ್ಬೇಕ್ರಿ ಅಧ್ಯಯನವನ್ನ ಮಾಡ್ಬೇಕು. ಇನ್ ನೆಕ್ಸ್ಟ್ ರಾಜ್ಯಗಳಲ್ಲಿ ಕಾರ್ಯಾಂಗ ಅಂತ ನಾವು ನೋಡ್ತಾ ಹೋದಾಗ ಕಾರ್ಯಾಂಗ ಮತ್ತು ಶಾಸಕಾಂಗ ಅಂದಾಗ ಇಲ್ಲಿ ರಾಜ್ಯಪಾಲರ ಬಗ್ಗೆ, ಮುಖ್ಯಮಂತ್ರಿ ಬಗ್ಗೆ, ರಾಜ್ಯ ಶಾಸಕಾಂಗದ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಭಾರತದಲ್ಲಿ ಫೆಡರಲಿಸಂ ಅಂತ ಹೇಳಿ, ಸ್ಟ್ರಾಂಗ್ ಸೆಂಟರ್ ಫ್ರೇಮ್ ವರ್ಕ್, ನೆಕ್ಸ್ಟ್ ಫೆಡರಲ್ ವ್ಯವಸ್ಥೆ ಬಗ್ಗೆ ಏನ್ ಮಾಡ್ತೀವಿ ಅಂದ್ರ ಇಲ್ಲಿ ಅಧ್ಯಯನವನ್ನ ಮಾಡ್ತೀವಿ. ಓಕೆ, ಅದ್ರ ಜೊತೆಗೆ ಅಂತಾರಾಜ್ಯ ಮಂಡಳಿ ಬಗ್ಗೆ ಕೂಡ ನಾವಿಲ್ಲಿ ಅಧ್ಯಯನವನ್ನ ಮಾಡ್ತೀವಿ. ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಇಲ್ಲಿ ಭಾರತದ ಚುನಾವಣಾ ಪ್ರಕ್ರಿಯೆ ಮತ್ತು ಚುನಾವಣಾ ಆಯೋಗದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಚುನಾವಣಾ ನೀತಿ ಸಂಹಿತೆ ಬಗ್ಗೆ ಅಧ್ಯಯನ ಮಾಡ್ತೀವಿ. ನೀತಿ ಸಂಹಿತೆಯ ನಿಯಮಗಳು ಮತ್ತು ಚುನಾವಣಾ ಸುಧಾರಣೆ ಬಗ್ಗೆ ಕೂಡ ನಾವಿಲ್ಲಿ ಅಧ್ಯಯನವನ್ನ ಮಾಡ್ತೀವಿ. ಇದ್ರ ಜೊತೆಗೆ ಸ್ಥಳೀಯ ಸರ್ಕಾರಿ ಸಂಸ್ಥೆಗಳು ಅಂತ ಬರ್ತಾವ್ರಿ, ಅಂದ್ರ ಸ್ಥಳೀಯ ಸ್ವಯಂ ಸಂಸ್ಥೆಗಳು ಅಂತ ಹೇಳಿ. ಈ ಸ್ಥಳೀಯ ಸಂಸ್ಥೆ ಗಳ ಬಗ್ಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅವು ಯಾವ ರೀತಿ ಕಾರ್ಯನಿರ್ವಹಿಸ್ತಾವೋ, ಸುಧಾರಣೆಗಳು ಏನೇನಾಗಿದ್ದಾವೆ. ಫಾರ್ ಎಕ್ಸಾಂಪಲ್ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ, ನಗರ ಪಾಲಿಕೆ, ಮಹಾನಗರ ಪಾಲಿಕೆ, ಪಟ್ಟಣ ಪಂಚಾಯತಿ, ಪುರಸಭೆಗಳಿರ್ತಾವಲ್ಲ ಇವುಗಳ ಕಾರ್ಯನಿರ್ವಹಣೆ ಮತ್ತು ಸುಧಾರಣೆಗಳು ಏನೇನಾಗಿದ್ದಾವಲ್ಲ ಇದ್ರ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಏನಂದ್ರ ಸಾಂವಿಧಾನಿಕ ಮತ್ತು ಶಾಸನಬದ್ಧ ಸಂಸ್ಥೆಗಳಂತ ಬರ್ತಾವ್ರಿ. ಸಾಂವಿಧಾನಿಕ ಸಂಸ್ಥೆಗಳು ಇವುಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋದಾಗ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂತ ಹೇಳಿ, ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಅಂತ ಹೇಳಿ, ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಬಗ್ಗೆ ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಬಗ್ಗೆ, ರಾಷ್ಟ್ರೀಯ ಮಹಿಳಾ ಆಯೋಗದ ಬಗ್ಗೆ, ಅಲ್ಪಸಂಖ್ಯಾತರ ಆಯೋಗದ ಬಗ್ಗೆ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ನಾವು ಸ್ಟಡಿಯನ್ನ ಮಾಡ್ತಾ ಇರ್ತೀವಿ. ಓಕೆ, ಇದು ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಭಾರತದಲ್ಲಿ ರಾಜಕೀಯ ಪ್ರಕ್ರಿಯೆಗಳು, ಪೊಲಿಟಿಕಲ್ ಪ್ರೊಸೆಸ್ ಇನ್ ಇಂಡಿಯಾ ಅಂತ ನಾವು ನೋಡ್ತಾ ಹೋದಾಗ ಇದ್ರೊಳಗಡೆ ಪ್ರಮುಖವಾಗಿ ರಾಜ್ಯ ಆರ್ಥಿಕತೆ, ಅಭಿವೃದ್ಧಿ, ಭಾರತೀಯ ರಾಜ್ಯದ ಸ್ವರೂಪ ಯಾವ ತರ ಇದೆ, ಅಭಿವೃದ್ಧಿ ಯೋಜನೆಗಳ ಮಾದರಿ ಯಾವ ತರ ಇದೆ, ಹೊಸ ಆರ್ಥಿಕ ನೀತಿಗಳು ಯಾವ ತರ ಇದೆ, ಬೆಳವಣಿಗೆ ಮತ್ತು ಮಾನವ ಅಭಿವೃದ್ಧಿ ಕುರಿತಾಗಿ ಇಲ್ಲಿ ಅಧ್ಯಯನವನ್ನ ಮಾಡ್ತೀವಿ. ನೆಕ್ಸ್ಟ್ ಜಾಗತೀಕರಣದ ಪ್ರಕ್ರಿಯೆ ಕುರಿತಾಗಿ, ಜಾಗತೀಕರಣ ಪ್ರಕ್ರಿಯೆ ಹೇಗಾಗ್ತಾ ಇದೆ ಅದರ ಕುರಿತಾಗಿ, ಇದು ಜಾಗತೀಕರಣದ ಪ್ರಕ್ರಿಯೆ ಐತಲ್ಲ ಇದು ಸಾಮಾಜಿಕ ಮತ್ತು ಆರ್ಥಿಕ ಬದುಕಿನ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಜನರಿಗೆ, ಇದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಇದರ ಜೊತೆಗೆ ಐಡೆಂಟಿಟಿ ಪಾಲಿಟಿಕ್ಸ್ ಅಂದ್ರೆ ಗುರುತಿನ ರಾಜಕಾರಣ ಅಂತ ಹೇಳಿ. ಈ ಗುರುತಿನ ರಾಜಕಾರಣ ಯಾವುದು ಧರ್ಮ, ಬುಡಕಟ್ಟು, ಜಾತಿ, ಪ್ರದೇಶ ಮತ್ತು ಭಾಷೆ, ಇದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಸಾಮಾಜಿಕ ಚಳುವಳಿಗಳು ಅಂತ ಹೇಳಿ. ಸಾಮಾಜಿಕ ಚಳುವಳಿಗಳು ಅಂತಂದಾಗ ಇಲ್ಲಿ ದಲಿತ ಚಳವಳಿ, ಬುಡಕಟ್ಟು ಚಳವಳಿ, ಮಹಿಳಾ ಚಳವಳಿ, ಕಾರ್ಮಿಕ ಚಳವಳಿ, ರೈತ ಚಳವಳಿ ಇವುಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಇನ್ನು ನಾಗರಿಕ ಸಮಾಜದ ಗುಂಪುಗಳು ಅಂತ ಹೇಳ್ತೀವಿ. ಈ ನಾಗರಿಕ ಸಮಾಜ ಗುಂಪುಗಳಾಗ ಯಾವುದಂದ್ರೆ ನಾವು NGO ಬಗ್ಗೆ ಅಧ್ಯಯನ ಮಾಡ್ತೀವಿ, ಸರ್ಕಾರೇತರ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ, ಸಾಮಾಜಿಕ ಕ್ರಿಯಾ ಗುಂಪುಗಳ ಬಗ್ಗೆ ನಾವ್ ಏನ್ ಮಾಡ್ತೀವ್ರಿ ಅಧ್ಯಯನ ಮಾಡ್ತೀವಿ. ಮತ್ತ ಇಲ್ಲಿ ಭಾರತದ ರಾಜಕೀಯ ಪ್ರಾದೇಶಿಕರಣ ಅಂತ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವ್ರಿ. ಇಲ್ಲಿ ಭಾರತದ ರಾಜ್ಯಗಳ ಮರು ಸಂಘಟನೆ ಅಂತ ಹೇಳಿ, ರಾಜ್ಯಗಳ ರಾಜಕೀಯ ಅಂತ ಹೇಳಿ, ಆರ್ಥಿಕ ಘಟಕಗಳಾಗಿ ರಾಜ್ಯಗಳ ರಾಜಕೀಯ ಅಂತ ಹೇಳಿ, ಉಪರಾಜ್ಯ ಪ್ರದೇಶಗಳಂತ ಹೇಳಿ ಇದ್ರ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ತೀವಿ. ನೆಕ್ಸ್ಟ್ ಪ್ರಾದೇಶಿಕ ಅಸಮಾನತೆಗಳಂತ ಹೇಳಿ, ಹೊಸ ರಾಜ್ಯಗಳಿಗೆ ಬೇಡಿಕೆ, ಇವೆಲ್ಲದರ ಕುರಿತಾಗಿ ಇಲ್ಲಿ ಅಧ್ಯಯನ ಮಾಡ್ತೀವಿ. ಇದರ ಜೊತೆಗೆ ಮತ್ತೇನ್ ಮಾಡ್ತೀವಿ ಅಂದ್ರ ಭಾರತದಲ್ಲಿ ಲಿಂಗ ರಾಜಕೀಯದ ಬಗ್ಗೆ, ಲಿಂಗ ಮತ್ತು ರಾಜಕೀಯದ ಬಗ್ಗೆ ಏನ್ ಮಾಡ್ತೀವಿ ಅಂದ್ರ ಅಧ್ಯಯನ ಮಾಡ್ತೀವಿ. ಸಮಾನತೆ ಮತ್ತು ಪ್ರಾತಿನಿಧ್ಯದ ಸಮಸ್ಯೆಗಳ ಬಗ್ಗೆ ಇಲ್ಲಿ ನಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ. ಇದ್ರ ಜೊತೆಗೆ ರಾಜಕೀಯ ಪಕ್ಷಗಳ ಸಿದ್ಧಾಂತ ಮತ್ತು ಸಾಮಾಜಿಕ ಆಧಾರ ಅಂತ ಹೇಳಿ ಇಲ್ಲಿ ರಾಷ್ಟ್ರೀಯ ಪಕ್ಷಗಳ ಬಗ್ಗೆ, ರಾಜ್ಯ ಪಕ್ಷಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅದ್ರ ಜೊತೆಗೆ ಚುನಾವಣಾ ರಾಜಕೀಯ, ಭಾಗವಹಿಸುವಿಕೆ, ಸ್ಪರ್ಧೆ, ಪ್ರಾತಿನಿಧ್ಯ, ಉದಯೋನ್ಮುಖ ಪ್ರವೃತ್ತಿಗಳು, ಹೊಸದಾಗಿ ಏನೇನು ಬೆಳವಣಿಗೆ ಆಗ್ತಾ ಇದ್ದಾವಲ್ಲ ಇವುಗಳನ್ನ ಕೂಡ ಏನ್ ಮಾಡ್ತೀವಿ ನಾವು ಅಧ್ಯಯನವನ್ನ ಮಾಡ್ತೀವಿ. ಇದರೊಟ್ಟಿಗೆ ಮತ್ತೆ ಸಾರ್ವಜನಿಕ ಆಡಳಿತ ಅಂತಂದಾಗ ಸಾರ್ವಜನಿಕ ಆಡಳಿತಕ್ಕೆ ಬರ್ತಾ ಇದೀವಿ. 9ನೇ ಯೂನಿಟ್ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಸಾರ್ವಜನಿಕ ಆಡಳಿತದೊಳಗಡೆ ಈ ಸಾರ್ವಜನಿಕ ಆಡಳಿತದ ಅರ್ಥ ಮತ್ತು ವಿಕಸನದ ಬಗ್ಗೆ, ಸಾರ್ವಜನಿಕ ಮತ್ತು ಖಾಸಗಿ ಆಡಳಿತದ ವಿಧಾನಗಳ ಬಗ್ಗೆ,
ಸಿಸ್ಟಮ್ ಥಿಯರಿ ಬಗ್ಗೆ ಸಿಸ್ಟಮ್ ಥಿಯರಿ ಬಗ್ಗೆ, ನೆಕ್ಸ್ಟ್ ಡಿಸಿಷನ್ ಮೇಕಿಂಗ್ ಥಿಯರಿ ಬಗ್ಗೆ, ಅದ್ರ ಜೊತೆಗೆ ಇಕಾಲಾಜಿಕಲ್ ಅಪ್ರೋಚ್ ಬಗ್ಗೆ ಇಲ್ಲೆಲ್ಲವನ್ನು ಕೂಡ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಸಾರ್ವಜನಿಕ ಆಡಳಿತದ ಸಿದ್ಧಾಂತಗಳು ಅಂತ ನೋಡಿದಾಗ ಅಲ್ಲಿ ಪರಿಕಲ್ಪನೆಗಳು ಅಂತ ಬರ್ತಾವು. ಅಲ್ಲಿ ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತ, ತರ್ಕಬದ್ಧ ಆಯ್ಕೆಯ ಸಿದ್ಧಾಂತ, ಹೊಸ ಸಾರ್ವಜನಿಕ ಆಡಳಿತ, ಅಭಿವೃದ್ಧಿ ಆಡಳಿತ, ತುಲನಾತ್ಮಕ ಸಾರ್ವಜನಿಕ ಆಡಳಿತ, ಹೊಸ ಸಾರ್ವಜನಿಕ ನಿರ್ವಹಣೆ, ಉದಾರೀಕರಣ ಮತ್ತು ಜಾಗತೀಕರಣದ ಯುಗದಲ್ಲಿ ಸಾರ್ವಜನಿಕ ಆಡಳಿತದ ಸ್ವರೂಪನ ಬದಲಾಯಿಸೋದ್ರ ಕುರಿತಾಗಿ ಏನ್ ಮಾಡ್ತೀವಿ ಅಂದ್ರೆ ಅಧ್ಯಯನವನ್ನ ಮಾಡ್ತೀವಿ. ನೆಕ್ಸ್ಟ್ ಸಂಘಟನೆಯ ಸಿದ್ಧಾಂತಗಳು ಅಂತ ನೋಡ್ತಾ ಹೋದಾಗ, ಸಂಘಟನೆಯ ಸಿದ್ಧಾಂತಗಳು ಮತ್ತು ತತ್ವಗಳು ಅಂತ ನೋಡ್ತಾ ಹೋದಾಗ ಇದರಲ್ಲಿ ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತ, ಅಧಿಕಾರಶಾಹಿ ಸಿದ್ಧಾಂತ, ಮಾನವೀಯ ಸಂಬಂಧಗಳ ಸಿದ್ಧಾಂತ ಅಂತ ಹೇಳಿ ನೋಡ್ತೀವಿ. ನೆಕ್ಸ್ಟ್ ಸಂಸ್ಥೆಯನ್ನ ನಿರ್ವಹಿಸುವುದು, ಇದರೊಳಗಡೆ ನಾಯಕತ್ವ ಮತ್ತು ಪ್ರೇರಣೆಯ ಸಿದ್ಧಾಂತವನ್ನ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಸಾಂಸ್ಥಿಕ ಸಂವಹನ ಅಂದಾಗ ಇಲ್ಲಿ ಸಿದ್ಧಾಂತಗಳು ಮತ್ತು ತತ್ವಗಳು ಬರ್ತವೆ. ಸಂವಹನದ ಚೆಸ್ಟರ್ ಬರ್ನಾರ್ಡ್ ಅವರ ತತ್ವಗಳು ಬರ್ತವೆ. ಓಕೆ, ಇಲ್ಲಿ ಸಂಸ್ಥೆಯಲ್ಲಿ ಮಾಹಿತಿಯ ನಿರ್ವಹಣೆ ಇದೆ ಕುರಿತಾಗಿ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಸಂಸ್ಥೆ ಒಳಗಡೆ ಸಂಘರ್ಷ ಆಗ್ತಾ ಇರ್ತದೆ, ಆ ಸಂಘರ್ಷವನ್ನ ನಿರ್ವಹಣೆ ಮಾಡೋದ್ರ ಕುರಿತಾಗಿ ಮೇರಿ ಫಾರ್ಕರ್ ಪೊಲೆಟ್ ಅವರ ವಿಚಾರಗಳನ್ನ ನಾವಿಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಉದ್ದೇಶಗಳ ನಿರ್ವಹಣೆ ಅಂತೇಳಿ ಪೀಟರ್ ಡ್ರಕ್ಕರ್ ಅವರ ವಿಚಾರಗಳನ್ನ ಕೂಡ ಇಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಇನ್ನು ಕೊನೆಯ ಯೂನಿಟ್ ಯಾವುದು ಅಂತಂದಾಗ ನಮ್ಮ ಪೊಲಿಟಿಕಲ್ ಸೈನ್ಸ್ ಒಳಗಡೆ ಭಾರತದಲ್ಲಿ ಆಡಳಿತ ಮತ್ತು ಸಾರ್ವಜನಿಕ ನೀತಿ ಅಂತ ಹೇಳಿ ಕೊನೆಯ ಯೂನಿಟ್. ಈ 10ನೇ ಯೂನಿಟ್ ಒಳಗಡೆ ನಾವು ಏನೇನನ್ನ ಅಧ್ಯಯನ ಮಾಡ್ತೀವಿ ಅಂತಂದಾಗ ಮೊದಲನೇದಾಗಿ ನೋಡ್ರಿ, ಭಾರತದಲ್ಲಿ ಆಡಳಿತ ಮತ್ತು ಸಾರ್ವಜನಿಕ ನೀತಿ. ಎರಡನೇದು ಆಡಳಿತ, ಉತ್ತಮ ಆಡಳಿತ ಮತ್ತು ಪ್ರಜಾಸತ್ತಾತ್ಮಕ ಆಡಳಿತದ ಬಗ್ಗೆ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ರಾಜ್ಯ, ನಾಗರಿಕ ಸಮಾಜ ಮತ್ತು ವ್ಯಕ್ತಿಗಳ ಪಾತ್ರ, ಇವುಗಳನ್ನ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಹೊಣೆಗಾರಿಕೆ ಮತ್ತು ನಿಯಂತ್ರಣದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಚೆಕ್ ಮತ್ತು ಬ್ಯಾಲೆನ್ಸ್ ಗಾಗಿ ಸಾಂಸ್ಥಿಕ ಕಾರ್ಯವಿಧಾನಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಕಾರ್ಯನಿರ್ವಾಹಕ ಬಗ್ಗೆ, ಆಡಳಿತಾತ್ಮಕ ಮತ್ತು ಬಜೆಟ್ ನಿಯಂತ್ರಣದ ಬಗ್ಗೆ, ಸಂಸದೀಯ ಸಮಿತಿಗಳ ಮೂಲಕ ನಿಯಂತ್ರಣ ಯಾವ ತರ ಮಾಡ್ತಾರೆ ಅದರ ಬಗ್ಗೆ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಶಾಸಕಾಂಗ ಮತ್ತು ಕಾರ್ಯಾಂಗದ ಮೇಲೆ ನ್ಯಾಯಾಂಗದ ನಿಯಂತ್ರಣ ಯಾವ ತರ ಐತೆ ಅದನ್ನ ಅಧ್ಯಯನ ಮಾಡ್ತೀವಿ. ಆಡಳಿತದ ಸಂಸ್ಕೃತಿ ಬಗ್ಗೆ ಅಧ್ಯಯನ ಮಾಡ್ತೀವಿ. ಭ್ರಷ್ಟಾಚಾರ ಮತ್ತು ಆಡಳಿತದ ಸುಧಾರಣೆ ಬಗ್ಗೆ ಇಲ್ಲಿ 10ನೇ ಯೂನಿಟ್ ಅಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಅದರ ಜೊತೆಗೆ ಉತ್ತಮ ಆಡಳಿತದ ಬಗ್ಗೆ ಅಧ್ಯಯನ ಮಾಡ್ತೀವಿ. ಈ ಉತ್ತಮ ಆಡಳಿತದ ಸಾಂಸ್ಥಿಕ ಕಾರ್ಯವಿಧಾನಗಳು ಯಾವ್ಯಾವ ಅಂತ ನೋಡ್ತಾ ಹೋದಾಗ ಮೊದಲನೇದಾಗಿ ಮಾಹಿತಿ ಹಕ್ಕು ಬಗ್ಗೆ, ನೆಕ್ಸ್ಟ್ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಬಗ್ಗೆ, ನೆಕ್ಸ್ಟ್ ನಾಗರಿಕ ಸನ್ನದ್ದಿನ ಬಗ್ಗೆ, ನೆಕ್ಸ್ಟ್ ಕುಂದು ಕೊರತೆ ಪರಿಹಾರ ವ್ಯವಸ್ಥೆ ಬಗ್ಗೆ ಅಧ್ಯಯನ ಮಾಡ್ತೀವಿ. ಒಂಬರ್ಸ್ಮನ್ ಬಗ್ಗೆ, ಲೋಕಪಾಲ ಬಗ್ಗೆ ಮತ್ತು ಲೋಕಾಯುಕ್ತ ಬಗ್ಗೆ ಕೂಡ ನಾವು ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಅಧ್ಯಯನವನ್ನ ಮಾಡ್ತೀವಿ. ಇದರ ಜೊತೆಗೆ ತಳಮಟ್ಟದ ಆಡಳಿತ ಅಂತ ನೋಡಿದಾಗ ನಾವು ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ನೋಡ್ತೀವಿ ಮತ್ತು ಅವುಗಳ ಕಾರ್ಯವಿಧಾನದ ಬಗ್ಗೆ ನಾವು ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ ಯೋಜನೆ ಮತ್ತು ಅಭಿವೃದ್ಧಿ ಅಂತ ಅಂದಾಗ ಇಲ್ಲಿ ವಿಕೇಂದ್ರೀಕೃತ ಯೋಜನೆ ಬಗ್ಗೆ, ಅಭಿವೃದ್ಧಿಗಾಗಿ ಯೋಜನೆ ಅಂತ ಹೇಳಿ, ಸುಸ್ಥಿರ ಅಭಿವೃದ್ಧಿ ಅಂತ ಹೇಳಿ, ಸಹಭಾಗಿತ್ವದ ಅಭಿವೃದ್ಧಿ ಅಂತ ಹೇಳಿ, ಈ ಆಡಳಿತ ಅಂತ ಹೇಳಿ, ನೀತಿ ಆಯೋಗ, ಇವೆಲ್ಲವನ್ನು ಕೂಡ ಏನ್ ಮಾಡ್ತೀವಿ ಅಂದ್ರ ಅಧ್ಯಯನ ಮಾಡ್ತೀವಿ. ಇದರೊಟ್ಟಿಗೆ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯ ಸಾಧನವಾಗಿ ಸಾರ್ವಜನಿಕ ನೀತಿ, ವಸತಿ, ಆರೋಗ್ಯ, ಕುಡಿಯುವ ನೀರು, ಆಹಾರ ಭದ್ರತೆ, ನರೇಗಾ, NHRM, RTE ಅಂದ್ರ ರೈಟ್ ಟು ಎಜುಕೇಶನ್, ಈ ವಿಶೇಷ ಉಲ್ಲೇಖದೊಂದಿಗೆ ಸಾರ್ವಜನಿಕ ನೀತಿಗಳ ಬಗ್ಗೆ ಏನ್ ಮಾಡ್ತೀವಿ ಅಂದ್ರ ಅಧ್ಯಯನವನ್ನ ಮಾಡ್ತೀವಿ. ಇನ್ನ ಸಾರ್ವಜನಿಕ ನೀತಿಯ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ತಂದಾಗ ಆಡಳಿತದ ಪ್ರಕ್ರಿಯೆಯನ್ನ ಹೊಣೆಗಾರನಾಗಿ ಮಾಡ್ತಕ್ಕಂಥ ಕಾರ್ಯವಿಧಾನಗಳು, ಲೆಕ್ಕ ಪರಿಶೋಧನೆ ಮಾಡ್ತಕ್ಕಂಥದ್ರ ಬಗ್ಗೆ ಕೂಡ ನಾವು ಏನ್ ಮಾಡ್ತೀವಿ ಅಂದ್ರ ಅಧ್ಯಯನ ಮಾಡ್ತೀವಿ. ಇನ್ನು ಬಹಳ ಪ್ರಮುಖವಾಗಿ ನಾನು ನಿಮ್ಗೆ ಹೇಳ್ಬೇಕಾಗಿರ್ತಕ್ಕಂಥದ್ದು ಏನಂದ್ರ ಈ 10 ಯೂನಿಟ್ ಒಳಗಡೆ ನೀವು 8 ಯೂನಿಟ್ ಅನ್ನ ಕ್ಲಿಯರ್ ಮಾಡಿದ್ರು ಸಾಕು, ಪರ್ಫೆಕ್ಟ್ ಮಾಡ್ಕೊಂಡ್ರೆ ಸಾಕು. ನೀವು ಜನರಲ್ ಮೆರಿಟ್ ಒಳಗಡೆ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ತೀರಿ, ಎಲಿಜಿಬಲ್ ಆಗ್ತೀರಿ. ದೊಡ್ಡ ದುರಂತ ಅಂದ್ರೆ ನಮ್ಗೆ ಏನ್ ಬೇಕಂದ್ರ 10ಕ್ಕೆ 10 ಯೂನಿಟ್ ಮುಗಿಸ್ಬೇಕಟ್ಟ. ನೀವು ಹೆಂಗ್ ಹೇಳ್ತೀರಿ ಏನ್ ಹೇಳ್ತೀರಿ ಗೊತ್ತಿಲ್ಲ, ಸಿಲೆಬಸ್ ಮುಗಿಸ್ರಿ ಅಂತ ಮಾತ್ರ ಹೇಳ್ತಾರೋ. ಹಾಗಾಗಿ ದಯವಿಟ್ಟು ನೀವು ಅರ್ಥ ಮಾಡ್ಕೊಡ್ರಿ, ಸಿಲೆಬಸ್ ಮುಗಿಸೋದು ಮಾತ್ರ ಪರೀಕ್ಷೆ ಅಲ್ರಿ. ಸಿಲೆಬಸ್ ಮುಗಿಸೋದು ಮಾತ್ರ ಮುಖ್ಯ ಅಲ್ಲ ಒಂದು ಪರೀಕ್ಷೆ ಒಳಗಡೆ. ಇಲ್ಲಿ ಯಾವ್ದು ಮುಖ್ಯ ಆಗ್ತೈತಿ ಅಂದ್ರೆ ನಾವು ಯಾವ್ದಾವ್ದನ್ನ ಎಷ್ಟೆಷ್ಟು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಮುಖ್ಯ ಆಗ್ತೈತಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಈ 10 ಯೂನಿಟ್ಗೂ ನೀವು ಭಯಪಟ್ಟಿರ್ಬೇಕು. 10 ಯೂನಿಟ್ಗೂ ನೀವು ಭಯಪಟ್ಟಿರ್ಬೇಕು. ಇಟ್ ಮೀನ್ಸ್ ಏನು, ನೀವು ಒಂದ್ ಕಡೆ ಬರ್ದ್ ಇಟ್ಕೋಬೇಕು. ನೀವು PDF ಕಳಿಸಿ ನೀವು ಪ್ರಿಂಟ್ ತಕ್ಕೋತ್ರಿ, ಅದು ಬೇರೆ ಮಾತ. ಪ್ರಿಂಟ್ ಒಂದ್ ಕಡೆ ಇರ್ಲಿ, ಅದು ಅದ್ರ ನಿಮ್ ತಲೆ ಒಳಗಡೆ ಉಳಿಬೇಕಂದ್ರ ಒಂದ್ ಸಲ ಯಾವ್ದಾದ್ರು ನೋಟ್ಬುಕ್ ಒಳಗಡೆ ಈ ಟೋಟಲ್ ಸಿಲೆಬಸ್ ಅನ್ನ ಕನ್ನಡದಾಗ ಒಂದ್ ಕಡೆ, ಇಂಗ್ಲಿಷ್ದಾಗ ಒಂದ್ ಕಡೆ ಬರ್ಕೊಂಡ್ ಇಟ್ಕೊಳ್ರಿ. ಬರ್ಕೊಂಡ್ ಇಟ್ಕೊಂಡ್ರಂದ್ರ ನೀವು ಪುಸ್ತಕ ಓದುವಂತ ಸಂದರ್ಭ ಒಳಗಡೆ ಯಾವ ಸಿಲೆಬಸ್ ಇಂಪಾರ್ಟೆಂಟ್, ಯಾವ ಸಿಲೆಬಸ್ ಇಂಪಾರ್ಟೆಂಟ್ ಅಲ್ಲ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗ್ತೈತಿ. ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅನ್ನುವಂಥದ್ದು ನಿಮ್ಗೆ ಗೊತ್ತಾಯ್ತು ಅಂದ್ರೆ ನೀವು ಅರ್ಧ ಪರೀಕ್ಷೆನ ಗೆದ್ದಂಗ. ಹಾಗಾಗಿ ದಯವಿಟ್ಟು ಆ ನಿಟ್ಟಿನೊಳಗಡೆ ನೀವು ಪ್ರಯತ್ನಶೀಲರು ಆಗ್ರಿ. ನಾಳೆ ನಿಮಗೆ ತರಗತಿ ಅಂತ ಹೋಗ್ತೀನಿ. ಇವತ್ತಿನ ಸಿಲೆಬಸ್ ಏನಾಯ್ತು ಎಲ್ರಿಗೂ ಕೂಡ ಥ್ಯಾಂಕ್ ಯು. ಗುಡ್ ನೈಟ್.